ಕರ್ನಾಟಕ ಸಂಘಟನೆಯ ವತಿಯಿಂದ ಹಾಗೂ ವಿಜಯ್ ಕುಮಾರ್ ಪವಾರ್ ಮತ್ತು ಹೈದರ್ ಬಾಲದಾರ್ ಅವರ ನೇತೃತ್ವದಲ್ಲಿ ನಡೆದಂತಹ ಗಡಿನಾಡು ಉತ್ಸವ ಬಳಿಗೇರಿಯಲ್ಲಿ ಕನ್ನಡ ಭಾಷೆ, ನಾಡು ನುಡಿ, ಜಲ ಸಂಸ್ಕೃತಿ ಹಾಗೂ ಗಡಿನಾಡಿನ ಹಲವಾರು ಜಲವಂತ ಸಮಸ್ಯೆಗಳ ಕುರಿತು ಸಮಗ್ರವಾಗಿ ಮತ್ತು ಸವಿಸ್ತಾರವಾಗಿ ಮುಖ್ಯ ಅತಿಥಿಯಾದಂತಹ ಕೆಪಿಸಿಸಿ ಸಂಯೋಜಕರಾದಂತಹ ಸನ್ಮಾನ್ಯ ಶ್ರೀ ರಜಾಕ್ ಮುಲ್ಲಾ ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಬೆಳಗಾವಿಯಲ್ಲಿ ನಡೆಯಲಿರುವಂತಹ ಚಳಿಗಾಲ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಚರ್ಚೆಗೆ ಹೆಚ್ಚಿನ ವಿರೋಧ ಪಕ್ಷದ ಇಬ್ಬರ ಮೇಲೆ ಒಬ್ಬರು ಕೇಸ್ ಎರಚಾಟ ಮತ್ತು ವಿರೋಧ ಪಕ್ಷಗಳು ಸಭಾತ್ಯಾಗ ಮಾಡುವುದರಲ್ಲಿ ಇರುವಂತಹ ಕಡಿಮೆ ಅವಧಿಯ ಅಧಿವೇಶನದ ಸಮಯದ ಕಾಲಹರಣ ಮಾಡದೆ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಚರ್ಚೆ ಆಗಬೇಕು ಅಂತ ಮಾಜಿ ಶಾಸಕರಾದಂತಹ ಶಹಜಾನ್ ಡೊಂಗರಗಾಂವ್ ಅವರು ಹೇಳಿದರು. ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಗಡಿ ಗ್ರಾಮ ಬಳಿಗೇರಿಯಲ್ಲಿ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತವಾಗಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ದಂತಹ ಗಡಿನಾಡು ಉತ್ಸವ ಬಳಿಗೇರಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ರು. ಜಯ ಕರ್ನಾಟಕ ಸಂಘಟನೆಯು ಗಡಿನಾಡು ಉತ್ಸವ ಹೀಗೆ ಅನೇಕ ಕನ್ನಡಪರ ಸಂಘಟನೆಗಳು ಕನ್ನಡಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾಡು ನುಡಿ, ಜಲ, ನೆಲ, ಭಾಷೆ ಉಳಿವಿಗಾಗಿ ಶ್ರಮಿಸ್ತಾ ಇವೆ ಅಂತ ಹೇಳುತ್ತಾ, ಜೊತೆಗೆ ಈ ಗಡಿ ಭಾಗದ ಅಥಣಿಯನ್ನ ರಾಜ್ಯ ಸರ್ಕಾರ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಅಂತ, ಜೊತೆಗೆ ಶೆಡ್ವಾಳ ವಿಜಯಪುರ ರೈಲು ಕಾಮಗಾರಿ ಪ್ರಸ್ತಾವನೆಯನ್ನ ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿ ಈ ಭಾಗದ ಜನತೆಗೆ ಅನುಕೂಲದ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಈ ವೇದಿಕೆ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಣಿಮಾಪುರ ಸಿದ್ಧಾಶ್ರಮದ ಪಪು ಶ್ರೀ ಅಮರೇಶ್ವರ ಮಹಾರಾಜರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ಆಶಯ ಹಂಚಿಕೊಳ್ಳುತ್ತಾ, ಅಮ್ಮ ಅನ್ನುವ ಕನ್ನಡ ಶಬ್ದಕ್ಕೆ ಇರುವಂತಹ ವಾತ್ಸಲ್ಯವು ಕನ್ನಡ ಭಾಷೆಯು ಹಾಗೂ ತಾಯಿ ಮಕ್ಕಳಲ್ಲಿರುವಂತಹ ಪ್ರೀತಿ ಮತ್ತು ವಾತ್ಸಲ್ಯವನ್ನ ಎತ್ತಿ ತೋರಿಸುತ್ತದೆ. ಅದಕ್ಕಾಗಿಯೇ ಕನ್ನಡ ಭಾಷೆಗೆ 12 ಜ್ಞಾನಪೀಠ ಪ್ರಶಸ್ತಿಗಳು ಭುವನೇಶ್ವರಿ ತಾಯಿಯ ಮುಡಿಗೇರಿವೆ ಅಂತ ಹೇಳಿದರು. ವಿವಿಧ ಮುಖಂಡರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಸಾಧಕರಿಗೆ ಜಯ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದಂತಹ ಶ್ರೀ ವಿಜಯ್ ಕುಮಾರ್ ಪವಾರ್ ಮತ್ತು ಹೈದರ್ ಬಾಲ್ದಾರ್ ಅವರಿಗೆ ಪರಮಪೂಜ್ಯ ಶ್ರೀ ಅಮರೇಶ್ವರ ಮಹಾರಾಜರು ಅಭಿನಂದನೆಯ ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ರಾವ್ ಸಾಬ್ ಐಹೊಳೆ, ಸಂಜಯ್ ರಜಪೂತ್, ಪ್ರಶಾಂತ್ ಸಿಂಗ್ ರಜಪೂತ್ ಮತ್ತು ಯೂನುಸ್ ಬಾಲದಾರ್, ಬೀರಪ್ಪ ಉಗಾರೆ, ಡಾಕ್ಟರ್ ರಾಮಸಿಂಗ್ ರಜಪೂತ್ ಮತ್ತು ಪ್ರಹ್ಲಾದ ವಾಗ್ಮೋರೆ, ಶಬೀರ್ ಸಾತ್ಬಚ್ಚೆ ಮತ್ತು ಮಂಜು ಹೋಳಿಕಟ್ಟಿ ಹಾಗೂ ಜಿಲ್ಲಾ ಹಾಗೂ ತಾಲೂಕು ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು, ವಿವಿಧ ಸಂಘಟನೆಗಳ ಮುಖಂಡರು, ಬಳ್ಳಿಗೇರಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಶಿವಾನಂದ ಖೋತ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. BS ಬಿದ್ರೋಳಿರವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ನಂತರ ರಸಮಂಜರಿ ಕಾರ್ಯಕ್ರಮ ಬಳಿಗೇರಿ ಗಡಿನಾಡು ಉತ್ಸವ ಯಾವಾಗ ಐತಿ ಅನ್ನುವಂಥದ್ದಂತ ತಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ರಿ. ವಿಶೇಷವಾಗಿ ನಾವು ಆಯೋಜನೆ ಮಾಡಬೇಕಾಗಿತ್ತು. ಜಿಲ್ಲಾಧ್ಯಕ್ಷರ ಒಂದು ಅನುಮತಿಯ ಮೇರೆಗೆ ಯಾವತ್ ಮಾಡೋಣ್ರಿ ತಂದ್ಮ್ಯಾಗ ನವೆಂಬರ್ ಹೊತ್ತಿಗೆ ನಾವು ಪೂರ್ತಿ ಕಾರ್ಯಕ್ರಮ ಇರೋದ್ರಿಂದ ಡಿಸೆಂಬರ್ ಒಳಗ ಏನ್ರ ಮಾಡ್ರಿ ತಂದಿದ್ರು. ಆದ್ರ 23ನೇ ತಾರೀಕು ಕಾರಣಾಂತರಗಳಿಂದ ಕಾರ್ಯಕ್ರಮ ಒಂದು ರದ್ದಾಯ್ತು. ಅದೇ ರೀತಿ ಇವತ್ತ ಕಾರ್ಯಕ್ರಮ ನಡಿಲಾಕತ್ತಂದ್ರ ತಾವೆಲ್ಲರೂ ಬಳ್ಳಿಗೇರಿ ಗ್ರಾಮದ ಸಮಸ್ತ ನಾಗರಿಕರು, ಯುವಕರು, ಬಂಧುಗಳು ತಾವೆಲ್ಲರೂ ಕೂಡ ಒಂದು ಸಹಕಾರ ಕೊಟ್ಟಿರ್ತಕ್ಕಂತ ಸಂದರ್ಭದಲ್ಲಿ ನೀವೆಲ್ಲರ ಸಹಕಾರ ಬಹಳ ಅಪರೂಪ. ಯಾಕಂದ್ರೆ ಮುಂದಿನ ದಿನಮಾನದಾಗ ಈ ಒಂದು ಕಾರ್ಯಕ್ರಮ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ನಾವೆಲ್ಲರೂ ಕೂಡ ಮಾಡ್ಲಿಕ್ಕೆ ಒಂದು ಹುಮ್ಮಸ್ಸನ್ನ ಕೊಟ್ಟಿರ್ತಕ್ಕಂತ ನೀವೆಲ್ಲ ಯುವಕರು, ಈ ಭಾಗದಲ್ಲಿ